ಸಿದ್ಧಿ ಸಮಾಧಿ ಯೋಗದಿಂದ ಆರೋಗ್ಯ ನೆಮ್ಮದಿ ಸಾಧ್ಯ. ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿ. ಯೋಗ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗೆ ಸಮಯ ಮೀಸಲಿಡುವುದರಿಂದ ಮನುಷ್ಯನ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿ ಹಾಗೂ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆ ಸಾಧ್ಯ. ಸಿದ್ಧಿ ಸಮಾಧಿ ಯೋಗದಿಂದ ಪಡೆದ ಅನುಭವ ಮತ್ತು ಸಂಸ್ಕಾರವನ್ನು ಕುಟುಂಬದ ಸದಸ್ಯರಿಗೂ ಹಂಚಿಕೊಳ್ಳುವ ಮೂಲಕ ಉತ್ತಮ ಜೀವನ ಶೈಲಿಯನ್ನು ರೂಪಿಸಿಕೊಳ್ಳಬೇಕು ಎಂದು ಯಡಿಯೂರು ಕ್ಷೇತ್ರದ ಪಟ್ಟಾಧ್ಯಕ್ಷರು ಹಾಗೂ ತಾವರೆಕೆರೆ ಶ್ರೀ ಶಿಲಾಮಠದ ಹಿರಿಯ ಪೂಜ್ಯರಾದ ಶ್ರೀ ರೇಣುಕಾ ಶಿವಾಚಾರ್ಯ ಮಹಾಸ್ವಾಮೀಜಿ ಹೇಳಿದರು. ಚನ್ನಗಿರಿ ತಾಲೂಕಿನ ತಾವರೆಕೆರೆ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರ ರಂಗಾಪುರ ವತಿಯಿಂದ 15 ದಿನಗಳ ಕಾಲ ಆಯೋಜಿಸಿದ್ದ ಸಿದ್ಧಿ ಸಮಾಧಿ ಯೋಗ ಶಿಬಿರದ ಸಮಾರೋಪ ಹಾಗೂ ಪರಿವಾರ ದಿನಾಚರಣೆ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಮಾತನಾಡಿದರು. ಧ್ಯಾನಕ್ಕೆ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಟ್ಟರೂ ಅದರ ಪರಿಣಾಮ ಜೀವನದಲ್ಲಿ ಗೋಚರಿಸುತ್ತದೆ. ಹಣ, ಸಂಪತ್ತು ಮತ್ತು ಐಶ್ವರ್ಯಕ್ಕಿಂತ ಆರೋಗ್ಯ ಹಾಗೂ ನೆಮ್ಮದಿ ಮನುಷ್ಯನಿಗೆ ಅತ್ಯಂತ ದೊಡ್ಡ ಸಂಪತ್ತು. ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಂತಹ ಭಾರತೀಯ ಪರಂಪರೆಯ ಸಾಧನೆಗಳತ್ತ ಹೆಚ್ಚಿನ ಆಸಕ್ತಿ ಬೆಳೆಸಿಕೊಳ್ಳಬೇಕು. ಶಿಬಿರದಲ್ಲಿ ಕಲಿತ ವಿಚಾರಗಳನ್ನು ಕೇವಲ ತಮ್ಮಲ್ಲೇ ಉಳಿಸಿಕೊಳ್ಳದೆ ಕುಟುಂಬದ ಸದಸ್ಯರಿಗೂ ತಿಳಿಸಿ ಉತ್ತಮ ಸಂಸ್ಕಾರವನ್ನು ಬೆಳೆಸಬೇಕು ಎಂದು ಅವರು ಸಲಹೆಯನ್ನ ನೀಡಿದರು. ಭಾರತ ಋಷಿಮುನಿಗಳ ನಾಡಾಗಿದ್ದು ಆಧ್ಯಾತ್ಮಿಕ ಪರಂಪರೆ ಹಾಗೂ ಯೋಗದ ಮೂಲಕ ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ನೀಡಿದ ದೇಶವಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾಗುತ್ತಿರುವ ಆಹಾರ ಪದ್ಧತಿ, ಜೀವನ ಶೈಲಿ ಹಾಗೂ ಮಾನಸಿಕ ಒತ್ತಡದಿಂದ ಆರೋಗ್ಯದ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ. ಮನುಷ್ಯನು ಹಿತಮಿತವಾದ ಜೀವನ ನಡೆಸುವುದರ ಜೊತೆಗೆ ಉತ್ತಮ ಚಿಂತನೆ, ಶಿಸ್ತು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನ ಅಳವಡಿಸಿಕೊಳ್ಳಬೇಕು. ದುರಾಸೆ ಹಾಗೂ ಸಂಕುಚಿತ ಮನೋಭಾವದಿಂದ ದೂರವಿದ್ದು ಆಧ್ಯಾತ್ಮಿಕ ಚಿಂತನೆಯೊಂದಿಗೆ ಬದುಕನ್ನು ರೂಪಿಸಿಕೊಳ್ಳಬೇಕು ಎಂದರು. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಗೂ ಔಷಧಿಗಳನ್ನೇ ಅವಲಂಬಿಸುವ ಪ್ರವೃತ್ತಿ ಹೆಚ್ಚಾಗಿದೆ. ನಮ್ಮ ಪೂರ್ವಜರು ಅನುಸರಿಸಿಕೊಂಡು ಬಂದ ಯೋಗ, ಪ್ರಾಣಾಯಾಮ, ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಆದ್ಯತೆ ನೀಡಿದರೆ ದೈಹಿಕ ಆರೋಗ್ಯದ ಜೊತೆಗೆ ಮಾನಸಿಕ ನೆಮ್ಮದಿಯನ್ನ ಕಾಪಾಡಿಕೊಳ್ಳಬಹುದು. ಇಂತಹ ಯೋಗ ಹಾಗೂ ಆಧ್ಯಾತ್ಮಿಕ ಕಾರ್ಯಕ್ರಮಗಳು ಸಮಾಜದಲ್ಲಿ ಆರೋಗ್ಯಕರ ಮತ್ತು ಶಾಂತಿಯುತ ಜೀವನ ಶೈಲಿಯನ್ನ ಬೆಳೆಸಲು ಸಹಕಾರಿಯಾಗಲಿವೆ ಎಂದು ಶ್ರೀಗಳು ಹೇಳಿದರು. ಋಷಿ ಸಂಸ್ಕೃತಿ ಯೋಗ ಕೇಂದ್ರದ ರಮೇಶ್ ಗುರೂಜಿ ಮಾತನಾಡಿ, ಯೋಗದ ಸಾಧನೆಯಲ್ಲಿ ವ್ಯಕ್ತಿಯು ಸಂಪೂರ್ಣವಾಗಿ ತಲ್ಲೀನವಾದಾಗ ಮಾತ್ರ ಅದರ ನಿಜವಾದ ಅನುಭವ ಹಾಗೂ ಫಲ ದೊರೆಯುತ್ತದೆ. ಭಕ್ತಿ, ಯೋಗ ಮತ್ತು ಆಧ್ಯಾತ್ಮಿಕ ಸಾಧನೆಯ ಮೂಲಕ ಮನುಷ್ಯನು ತನ್ನೊಳಗಿನ ಶಕ್ತಿಯನ್ನ ಅರಿತುಕೊಳ್ಳಲು ಸಾಧ್ಯ ಎಂದು ತಿಳಿಸಿದರು. ಮನುಷ್ಯನು ದೈವತ್ವದಿಂದ ಮನುಷ್ಯತ್ವದತ್ತ, ಮನುಷ್ಯತ್ವದಿಂದ ಮತ್ತೆ ದೈವತ್ವದತ್ತ ಸಾಗುವ ಜೀವನ ಮಾರ್ಗವನ್ನ ಕಲಿಯಬೇಕು. ಜೀವನವನ್ನ ಸಾರ್ಥಕಗೊಳಿಸಿ ಮೋಕ್ಷದ ಕಡೆಗೆ ಕೊಂಡೊಯ್ಯುವ ಸತ್ಸಂಗ ಹಾಗೂ ಸಾಧನೆಯ ಮಾರ್ಗಗಳಲ್ಲಿ ಸಿದ್ಧಿ ಸಮಾಧಿ ಯೋಗವು ಪ್ರಮುಖವಾಗಿದೆ. ಮನೆ, ಕಾರು, ಹಣ ಮತ್ತು ಸಂಪತ್ತು ಹೆಚ್ಚಿರುವುದೇ ನಿಜವಾದ ಐಶ್ವರ್ಯವಲ್ಲ. ಆರೋಗ್ಯ, ನೆಮ್ಮದಿ ಮತ್ತು ಜ್ಞಾನ ಹೊಂದಿರುವುದೇ ಮನುಷ್ಯನ ನಿಜವಾದ ಸಂಪತ್ತು ಎಂದು ತಿಳಿಸಿದರು. ಸಮಾಜದಲ್ಲಿ ಪ್ರತಿಯೊಬ್ಬರೂ ಜ್ಞಾನ ದಾನಕ್ಕೆ ಆದ್ಯತೆ ನೀಡಬೇಕು. ಋಷಿ ಮುನಿಗಳ ಪರಂಪರೆ, ಆಶ್ರಮಗಳು ಹಾಗೂ ಆಧ್ಯಾತ್ಮಿಕ ಕೇಂದ್ರಗಳ ಮೂಲಕ ದೊರೆಯುವ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಮುಂದಿನ ಪೀಳಿಗೆಗೂ ಪರಿಚಯಿಸಬೇಕು ಎಂದು ರಮೇಶ್ ಗುರೂಜಿ ತಿಳಿಸಿದರು. ಕಳೆದ 15 ದಿನಗಳಿಂದ ತಾವರೆಕೆರೆ ಶ್ರೀ ಪ್ರಸಾದ ಆಂಜನೇಯ ಸ್ವಾಮಿ ಸಮುದಾಯ ಭವನದಲ್ಲಿ ನಡೆದ ಸಿದ್ಧಿ ಸಮಾಧಿ ಯೋಗ ಶಿಬಿರದಲ್ಲಿ ಚನ್ನಗಿರಿ ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ 50ಕ್ಕೂ ಹೆಚ್ಚು ಶಿಬಿರಾರ್ಥಿಗಳು ಭಾಗವಹಿಸಿದ್ರು. ಯೋಗ, ಪ್ರಾಣಾಯಾಮ, ಧ್ಯಾನ ಹಾಗೂ ಆಧ್ಯಾತ್ಮಿಕ ಸಾಧನೆಗಳ ಕುರಿತು ತರಬೇತಿ ಪಡೆದ ಅವರು ಶಿಬಿರದ ಕೊನೆಯ ದಿನ ಆಯೋಜಿಸಿದ್ದ ಪರಿವಾರ ದಿನಾಚರಣೆಯಲ್ಲಿ ತಮ್ಮ ಕುಟುಂಬದ ಸದಸ್ಯರೊಂದಿಗೆ ಭಾಗವಹಿಸಿ ಶಿಬಿರದ ಅನುಭವಗಳನ್ನು ಹಂಚಿಕೊಂಡರು. ಶಿಬಿರದಲ್ಲಿ ಪಾಲ್ಗೊಂಡ ನಂತರ ತಮ್ಮ ಆರೋಗ್ಯದಲ್ಲಿ ಸುಧಾರಣೆ, ಮಾನಸಿಕ ನೆಮ್ಮದಿ ಹಾಗೂ ಸಕಾರಾತ್ಮಕ ಚಿಂತನೆ ಬೆಳೆದಿರುವುದಾಗಿ ಹಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ತಮ್ಮಲ್ಲಿದ್ದ ಕೆಲವು ಕೆಟ್ಟ ಅಭ್ಯಾಸಗಳಿಂದ ದೂರವಾಗಲು ಹಾಗೂ ಜೀವನದಲ್ಲಿ ಶಿಸ್ತು ಬೆಳೆಸಿಕೊಳ್ಳಲು ಸಿದ್ಧಿ ಸಮಾಧಿ ಯೋಗ ಸಹಕಾರಿಯಾಗಿದೆ ಎಂದು ಶಿಬಿರಾರ್ಥಿಗಳು ತಮ್ಮ ಅನುಭವಗಳನ್ನು ವಿವರಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸುಮತಿ ಅನಿತಾ ಸ್ವಾಮಿಯವರು ಪ್ರಾರ್ಥನೆ ನೆರವೇರಿಸಿದರು. ಸುಮತಿ ಕುಸುಮ ಗಂಗನಗೊಂಡನಹಳ್ಳಿ ಸ್ವಾಗತಿಸಿದರು. ಲಿಂಗರಾಜ ಮುಗುಳಿಹಳ್ಳಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ್ರು. ವಿಶ್ವನಾಥ ಕಾರ್ಯಕ್ರಮ ನಿರೂಪಿಸಿದ್ರು. ರುದ್ದೇಶ್ ವಂದಿಸಿದ್ರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಮಂಜುಳಾ ಟಿವಿ, ರಾಜು ಪಟೇಲ್, ಶಿವಕುಮಾರ್, ಚಂದ್ರಣ್ಣ, ವಿಶ್ವನಾಥ್, ರಾಜಶೇಖರ್, ರಾಜೇಶ್, ಸುರೇಶ್, ಉಮೇಶ್, ರಾಜೇಂದ್ರ, ಅನಿತಾ, ಶಾಂತ, ದಿನೇಶ್, ರುದ್ರೇಶ್ ಸೇರಿದಂತೆ ತಾವರೆಕೆರೆ ಸುತ್ತಮುತ್ತಲಿನ ಗ್ರಾಮಗಳ ಶಿಬಿರಾರ್ಥಿಗಳು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕು, NKS TV4 ದಾವಣಗೆರೆ. ಮನುಷ್ಯ ಜೀವನ ಮಾಡೋದು ಹೇಳ್ತಾರ, ಒಂದು ಅವಶ್ಯಕತೆಗಿಂತ ಕಡಿಮೆ ಜೀವನ ಮಾಡೋದು ಒಂದು ಜೀವನ,
ಇನ್ನೊಂದು ಅವಶ್ಯಕತೆಗಳನ್ನ ಮೀರಿ ಜೀವನ ಮಾಡೋದು ಎರಡನೆಯ ಜೀವನ. ನಮ್ಮ ಪೂರ್ವಜರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ಅವಶ್ಯಕತೆಗಳಿಗೆ ತುಂಬಾ ಕಡಿಮೆ ಜೀವನವನ್ನ ಮಾಡ್ತಾ ಇದ್ರು. ಅದಕ್ಕೆ ಅವ್ರ ಜೀವನ ತುಂಬಾ ಆನಂದವಾಗಿರ್ತಾ ಇತ್ತು. ನಮ್ಮ ಪೂರ್ವಜರೆಲ್ಲ ನೋಡಿ, ಮನೆಯಲ್ಲಿ 4ರಿಂದ 5 ಜನ ಇದ್ದಾರೆ, 10 ಜನ ಇದ್ದಾರೆ ಅಂದ್ರೆ 2 ಜೊತೆ 3 ಜೊತೆ ಚಪ್ಪಲಿ ಇರ್ತಾ ಇತ್ತು. ಅದಕ್ಕೆ ಅವರು ಅವಶ್ಯಕತೆಗಳಿಗಿಂತ ಕಡಿಮೆ ಜೀವನ ಮಾಡೋದ್ರಿಂದ ಅವ್ರು ಯಾವ ತರ ಜೀವನ ಮಾಡ್ತಾ ಇದ್ರು? ಆನಂದವಾಗಿ ಜೀವನ ಮಾಡ್ತಾ ಇದ್ರು. ಮತ್ತೆ ಅವ್ರಿಗೇನಾದ್ರು ನಮ್ಮ ಬಟ್ಟೆ ಏನಾದ್ರು ಎಷ್ಟು ಜೊತೆ ಇದಾವೆ ಅಂತ ನೋಡೋಕೆ ಶುರು ಮಾಡಿದಾಗ ಸುಮಾರು ನೋಡಿದ್ರು ಸಹ ಒಂದು 4ರಿಂದ 5 ಜೊತೆ ಬಟ್ಟೆ ಸಿಗ್ತಾ ಇತ್ತು ನಮ್ಮ ಪೂರ್ವಜರೆಲ್ಲ. ಮತ್ತೆ 15-20 ಜನ ಸೇರಿಕೊಂಡು ಒಂದೇ ಮನೇಲಿ ಏನ್ ಮಾಡ್ತಾ ಇದ್ರು? ವಾಸ ಮಾಡ್ತಾ ಇದ್ರು. ಅಡಿಗೆ ಎಷ್ಟತ್ರ ಮಾಡ್ತಾ ಇದ್ರು? ಒಂದೇ ಹತ್ರನೇ ಮಾಡ್ತಾ ಇದ್ರು. ಈಗ ಅವಶ್ಯಕತೆಗಳನ್ನ ಮೀರಿ ನಾವು ಜೀವನ ಮಾಡಕ್ಕಾಗ್ತೀವಿ. ಮನೆಯಲ್ಲಿ 3 ಜನ ಇದ್ದಾರೆ ಅಂದ್ರೆ ಮಿನಿಮಮ್ ಎಷ್ಟು ಚಪ್ಪಲಿ ಇದಾವೆ? ಈಗ ಕನ್ಫ್ಯೂಸ್ ಆಗ್ತಾರೆ, ಮನೇಲಿ 15-20 ಜನ ಇರ್ಬೇಕೇನೋ ಅಂತ. ಡ್ರೆಸ್ ತಕ್ಕಂತ ಚಪ್ಪಲಿಗಳು ಮ್ಯಾಚ್ ಮಾಡ್ಕೊಂಡ್ಬಿಟ್ಟಿವಿ. ಈಗ ಅವಶ್ಯಕತೆ ಮೀರಿ ನಮ್ಗೆ ಬಟ್ಟೆಗಳು ಅವಾಗ ಕಡಿಮೆ ಇತ್ತು. ಈಗ ಎಷ್ಟಿದಾವೆ? ಸ್ನಾನ ಬೇಕಾದ್ರೆ 15-20 ನಿಮಿಷ ಸ್ನಾನ ಹಾಕಿಡುತ್ತ. ಡ್ರೆಸ್ ಹಾಕಬೇಕಾದ್ರೆ ಕನ್ಫ್ಯೂಸ್, ಇದು ಹಾಕೊಳ್ಳೋ ಇದನ್ನ ಹಾಕಬೇಕಂತ. ಆಮೇಲೆ ನೀವು ಬೇಡ ಕಲಿಬಿಟ್ಟು ಅದು ಹಾಕೊಳ್ಳಕ್ಕೆ ಸುಮಾರು ಹೊತ್ತು ಹಾಕಿಡುತ್ತೆ. ಅವಾಗೆಲ್ಲ 15-20 ಜನ ಸೇರ್ಕೊಂಡು ಒಂದು ಮನೇಲಿ ವಾಸ ಮಾಡ್ತಾ ಇದ್ರು, ಒಂದು ಮನೇಲಿ ಅಡಿಗೆ ಮಾಡ್ತಾ ಇದ್ರು. ಈಗೆಲ್ಲ 4 ಜನ ಇದ್ರು ಸಹ ಎಷ್ಟು ಭಾಗ? 4 ಭಾಗ. ಪೂಜೆ ಗುರುಜಿಯವ್ರಿಗೆ ಆವಿಷ್ಕಾರ ಮಾಡಿದ ಜ್ಞಾನದ ವಿಶೇಷತೆ ಏನು ಅಂದ್ರೆ, ನೀವು ಎಲ್ಲೇ ಇರಿ, ಹೇಗೆ ಇರಿ, ದೈವತ್ವದಲ್ಲಿ ಜೀವನ ಮಾಡೋದು, ಎಷ್ಟು ಆನಂದವಾಗಿ ಜೀವನ ಮಾಡೋದು ಸಿದ್ಧ ಸಮಾಜದ ಮೂಲ ಉದ್ದೇಶ. ಯೋಗ ಹೇಳ್ಕೊಡೋದು, ಪ್ರಾಣಾಯಾಮ ಹೇಳ್ಕೊಡೋದು, ಧ್ಯಾನ ಹೇಳ್ಕೊಡೋದು ಸಿದ್ಧ ಸಮಾಜದಲ್ಲಿ ಒಂದು ಭಾಗ, ಕೇವಲ ಒಂದೇ ಒಂದು ಭಾಗ. ಅದ ಆಚೆ ಇರುವಂತದ್ದು ಏನು ಅಂದ್ರೆ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ರು ನನ್ನವೇ. ಈಗ ಅವ್ರು ಹೇಳ್ತಾ ಇದ್ರು, ಗುರು ನಮಸ್ಕಾರ ಮಾಡ್ಬೇಕು, ದೇವ್ರ ನಮಸ್ಕಾರ ಮಾಡ್ಬೇಕಂದ್ರೆ ಇತ್ತು, ಅದು ಬುದ್ಧಿವಂತಿಕೆಯಿಂದ ಇತ್ತು ಅಂತ. ಆ ಹೃದಯವಂತಿಕೆ ಹೇಗೆ ಅನುಭವ ಮಾಡ್ಕೋಬೇಕು ಅಂತ ಅನುಭವ ಮಾಡಿಸುವಂತದ್ದೇ ಈ ಸಿದ್ಧ ಸಮಾಜದ ಮೂಲ ಉದ್ದೇಶ. ಈ ಕಾರ್ಯಕ್ರಮದಲ್ಲಿರುವಂತಹ ವಿಶೇಷತೆ ಏನು ಅಂದ್ರೆ ನಿಮಗೆ ಗೊತ್ತಿರಬೇಕು. ಆದಿಶಂಕರಾಚಾರ್ಯರು SSY ಜೀವನವನ್ನ ಅನುಭವ ಮಾಡ್ಕೊಳ್ಳಕ್ಕೆ ಶುರು ಮಾಡಿದಾಗ, ಈ ಜ್ಞಾನದಲ್ಲಿ ಇರ್ಲಿಕ್ಕೆ ಶುರು ಮಾಡಿದಾಗ ಎಷ್ಟು ಅನುಭವ ಆಗ್ತಾ 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 ಹೋಗುತ್ತೆ ಅಂದ್ರೆ, ನಿಮ್ಮ ಜೀವನದಲ್ಲಿ ಇಲ್ಲಿವರೆಗೂ ಏನೆಲ್ಲ ಅನ್ಕೊಂಡಿದ್ದು ಅದು ಆಗಿರ್ಲಿಕ್ಕೆ ಇಲ್ಲ. SSY ಏನು ಅನ್ಕೋಬೇಕಾಗಿಲ್ಲ. ಯಾಕೆ ಏನು ಅನ್ಕೋಬೇಕಾಗಿಲ್ಲ ಅಂದ್ರೆ, ಎಷ್ಟೋ ಸರಿ ಏನೆಲ್ಲ ಅನ್ಕೊಂಡು ಹೋಗ್ತೀವಿ ನಾವು. ದೊಡ್ಡ ದೊಡ್ಡ ಕ್ಷೇತ್ರಗಳಿರ್ಬೋದು, ದೊಡ್ಡ ದೊಡ್ಡ ಹಾಸ್ಪಿಟಲ್ಗಳಿರ್ಬೋದು, ಏನ್ ಅನ್ಕೊಂಡು ಹೋಗ್ತೀವಿ ಅಂದ್ರೆ ಅನ್ಕೊಂಡು ಹೋಗ್ಬೇಕಾದ್ರೆ ಹುಷಾರಾಗ್ಲಿ ಅಂತ, ಅಥವಾ ಏನೋ ಒಂದು ಅನುಭವ ಆಗಲಿ ಅಂತ ಅನ್ಕೊಂಡು ಹೋಗ್ತೀವಿ. ಅಲ್ಲೇನಾಗಿದೆ? ಹಾಗಿದೇನಿಲ್ಲ, ಬಹಳ ಕಡಿಮೆ ಪ್ರಮಾಣ. ನೀವು ಅಂದ್ಕೊಂಡು ಹಾಸ್ಪಿಟಲ್ಗೆ ಹುಷಾರಾಗ್ಲಿ ಅಂತ ಹೋದಾಗ ಹುಷಾರಾಗಿರೋದು ಬಹಳ ಕಡಿಮೆ ಇರಬೇಕು. ಪುಣ್ಯಕ್ಷೇತ್ರಕ್ಕೆ ಹೋದಾಗ ನಮ್ಗೆ ದೈವತ್ವ ಅನುಭವ ಆಗ್ಲಿ ಅಂತ ಹೋದಾಗ ಅನುಭವ ಕಡಿಮೆ ಆಗಿರ್ಬೋದು. SSY ಬರ್ಬೇಕಾದ್ರೆ ಏನೋ ಅಂದ್ಕೊಂಡು ಬರಲ್ಲ ಇಲ್ಲಿಗೆ. ನನಗೂ ದೇವರ ಅನುಭವ ಆಗ್ಬೇಕು, ಗುರುವಿನ ಅನುಭವ ಆಗ್ಬೇಕು, ಪ್ರಾಣಾಯಾಮದ ಅನುಭವ ಆಗ್ಬೇಕು, ಧ್ಯಾನ ಏನು ಅಂದ್ಕೊಂಡು ಬರಲ್ಲ ಇಲ್ಲಿಗೆ. ಬಟ್ ಏನೆಲ್ಲ ಅನುಭವ ಆಗತ್ತೆ? ನೀವೇನ್ ಅನ್ಕೊಳ್ತೀರೋ ಅದೆಲ್ಲ ಸಿದ್ಧಿ ಆಗ್ಲಿಕ್ಕೆ ಶುರುವಾಗ್ಬಿಡುತ್ತೆ SSY ಅಲ್ಲಿ. ಯಾಕೆ? SSY ಅನ್ನೋದು ದೈವತ್ವ ಅನುಭವ ಮಾಡುವಂತ ಕಾರ್ಯಕ್ರಮ ಇಷ್ಟು ಸತ್ಯನೋ, ಋಷಿ ಪ್ರಭಾಕರ್ ಗುರೂಜಿಯವರು 33 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ರು. ಎಷ್ಟು ರಿಸರ್ಚ್ ಮಾಡಿದ್ರೆ ಸಿದ್ಧ ಸಮಾಧಿ ಯೋಗ ಅನ್ನೋದು ಸೈಲೆನ್ಸ್ ಸೈನ್ಸ್ ಯೋಗ, ಸೈಂಟಿಫಿಕ್ ಆಗಿ ರಿಸರ್ಚ್ ಮಾಡಿದ್ರು ಗುರೂಜಿಯವರು SSY ನ. ಎಷ್ಟು ಅದ್ಭುತವಾಗಿ ಅನುಭವ ಆಯಿತು ಅಂದ್ರೆ, ಡಾಕ್ಟರ್ ಕೈಲಿ ಡಾಕ್ಟ್ರೇ ವಾಸಿ ಮಾಡ್ಕೊಳ್ತಿರುವಂತಹ ಹಾರ್ಟ್ ಸರ್ಜರೀಸ್ ಇರ್ಬೋದು, ಅವ್ರ ವೈಯಕ್ತಿಕ ಪ್ರಾಬ್ಲಮ್ಸ್ ಇರ್ಬೋದು, ಅವರು ವಾಸಿ ಮಾಡ್ಕೊಳ್ತಿರುವಂತಹ ಕಾರ್ಯಗಳನ್ನ ಪೂಜ್ಯ ಗುರೂಜಿಯವರು 18ರಿಂದ 21 ದಿನದಲ್ಲಿ ಯಾವುದೇ ಮೆಡಿಸಿನ್ ಇಲ್ಲೇನೆ ಎಲ್ಲಾ ಶಾರೀರಿಕವಾಗಿರುವಂತಹ ಮಾನಸಿಕವಾಗಿರುವಂತಹ ಕಾರ್ಯದಿಂದ ಹೇಗೆ ಆಚೆ ಬರುವಂತದ್ದನ್ನು ತಿಳಿಸ್ಕೊಟ್ಟಿದ್ದೆ ಈ ಸಿದ್ಧ ಸಮಾಜದ ಅದ್ಭುತವಾಗಿರುವಂತಹ ಸಾಧನೆಯಿಂದ. ಕಾರ್ಯಕ್ರಮದ ಮೂಲ ಉದ್ದೇಶ ಏನಪ್ಪಾ ಅಂದ್ರೆ, ನನಗೆ ಸಿಕ್ಕಿರುವಂತಹ ಜ್ಞಾನ ನನ್ನ ಹತ್ರ ಇರೋದಷ್ಟೇ ಅಲ್ಲದೆ ಪ್ರಪಂಚದಲ್ಲಿರುವಂತ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಏನಾಗಬೇಕು, ಈ ಜ್ಞಾನದ ಅನುಭವ ಆಗಬೇಕು ಅನ್ನುವಂತಹ ವಿಶೇಷವಾಗಿ ಕಾರ್ಯಕ್ರಮ ಈ ಪರಿವಾರ ದಿನಾಚರಣೆ ಕಾರ್ಯಕ್ರಮ. ಏನು ನಿಜವಾದಂತಹ ನಮ್ಮ ಸ್ವಯಂ ಸೇವಕ ನೀವು ಕೆಲವರ ಅನುಭವಗಳೆಲ್ಲ ಹೇಳುವಂತವರು. ಯಾಕೆ ಸಿದ್ಧ ಸಮಾಜದಲ್ಲಿ ಮನುಷ್ಯನ ಜೀವನದಲ್ಲಿ ಎಲ್ಲೋ ಆಗದಿರುವಂತಹ ಅನುಭವಗಳು ಪೂಜ್ಯ ಗುರೂಜಿಯವರು ಸುಮಾರು 15ರಿಂದ 16-17 ದಿನದಲ್ಲಿ
ಭಕ್ತಿ ಕೊಟ್ಟು ಆಡಿಸೆಯ ನಿನ್ನ ನಾಮ ಪರಮ ಭಕ್ತಿ ಕೊಟ್ಟು ಆಡಿಸೆಯ ನಿನ್ನ ನಾಮ ನಿನ್ನ ನಾಮ ಹರ ನಿನ್ನ ಕೊನೆಗೆ ನಮ್ಮ ಸಿಸ್ಟು ಹೇಮ ಅವ್ರು ಫೋನ್ ಮಾಡಿದ್ರು, ಇಲ್ಲ ಇದು ಒಳ್ಳೆ ಕಾರ್ಯಕ್ರಮ, ಇನ್ನೊಂದ್ಸರಿ ಹೋಗಿ ಅಟೆಂಡ್ ಮಾಡ್ಬೋದು ಅಂತ ಹೇಳಿದ್ದ. ತದನಂತರ ನಾನು ಬಂದ ನಂತರ ಅನ್ನಿಸ್ತು ನನಗೆ ಉತ್ತಮವಾದ ಪರಿವರ್ತನೆ ಆಯಿತು ಅಂತ ಹೇಳಿ ಅಂತ. ಎಷ್ಟೇ ಕೆಲಸ ಮಾಡಿದ್ರು ಚೆನ್ನಾಗಿ ಡಾಕ್ಟರ್ ಹುಡ್ತಕ್ಕೆ ಹೋದಾಗ ನೀವು ಯೋಗಾಸನ ಮಾಡು, ವಾಕ್ ಮಾಡು ಅಂತ ಹೇಳ್ತಾರೆ. ಆದರೆ ನಾವು ಮಾಡ್ತಿರ್ಲಿಲ್ಲ, ಅದನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಬಂದ ನಂತರ ನಮಗೆ ಅದನ್ನು ಮಾಡಿದ್ರೆ ನಮ್ಮ ಆರೋಗ್ಯ ಸುಧಾರಿಸುತ್ತೆ ಅನ್ನೋದು ಗೊತ್ತಾಯಿತು. ಆಮೇಲೆ ಅಹಂ ಅನ್ನೋದು ಇರಬಾರ್ದು ಅನ್ನೋದು ಅದೊಂದು ನಿರ್ಮೂಲನ ಮಾಡಿದ್ರು. ಆಮೇಲೆ ಮನುಷ್ಯರ ಹತ್ರ ಯಾವ ಥರ ಬಿಹೇವ್ ಮಾಡಬೇಕು ಅನ್ನೋದು ಕಲಿಸಿದ್ರು. ಆಮೇಲೆ ಬಾಂಧವ್ಯಗಳು ಚೆನ್ನಾಗಿರ್ಬೇಕು ಅನ್ನೋದು ಕಲಿಸಿದ್ರು. ಬಟ್ ಗುರುವರ್ಯರಿಗಂತೂ ಭಾಳ ಪ್ರಾಮುಖ್ಯತೆ ಕೊಡಬೇಕು ಅನ್ನೋದನ್ನ ತುಂಬ ಕಲಿಸಿದ್ರು. ನಾವು ಸ್ವಲ್ಪ ಈ ದೇವರು ದಿಂಡು ಆಮೇಲೆ ಗುರುಗಳು ಅಂತ ಹೇಳೋದ್ರೆ ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾ ಇದ್ದೆ ನಾನು. ಅದಂತೂ ನಿಜವಾಗ್ಲೂ ನಿಮ್ಮಿಂದ ಹೊರಟೋಯ್ತು. ಆ ಬದುಕಿಂದಂತೂ ನಾವು ದೇವಸ್ಥಾನಕ್ಕೆ ಹೋಗೋದು, ಗುರುಗಳಿಗೆ ನಮಸ್ಕಾರ ಮಾಡೋದು, ಇದೆಲ್ಲ ಪರಿವರ್ತನೆ ಆಗಿದೆ. ಅದಂತೂ ನಿಜವಾಗ್ಲೂ ಬೇಕಾಗ್ತಿತ್ತು. ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಮೌಲ್ಯಗಳನ್ನ ಹೇಳ್ಕೊಟ್ರು. ನಾನು ಅಂತಕ್ಕಂಥದ್ದನ್ನ ಮರೆತು ಇಲ್ಲಿ ನಾನು ಗುರುಜಿ ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ನಾನು ಏನೂ ಅಲ್ಲ, ನಾನು ಈ ಪ್ರಪಂಚದಲ್ಲಿ ಆಟ ಆಡ್ಲಿಕ್ಕೆ ಬಂದಿರ್ತಕ್ಕಂಥ ಒಂದು ನಾಟಕ ಆಡ್ಲಿಕ್ಕೆ ಬಂದಿರ್ತಕ್ಕಂಥ ಒಂದು ಪಾತ್ರಧಾರಿ ಅಂತಕ್ಕಂಥದ್ದನ್ನ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಮನವರಿಕೆ ಮಾಡಿಕೊಟ್ರು. ಮತ್ತೆ ಈ ಕಾರ್ಯಕ್ರಮ ಬರೀ ಯೋಗ ಮತ್ತೆ ಪ್ರಾಣಾಯಾಮಕ್ಕೆ ಅಷ್ಟೇ ಸೀಮಿತವಾಗಿರಲಿಲ್ಲ. ಇದು ಒಂದು ಕುಟುಂಬವನ್ನು ಹೆಂಗೆ ನಿರ್ವಹಣೆ ಮಾಡ್ಕೊಂಡು ಹೋಗ್ಬೇಕು, ಗಂಡ ಹೆಂಡತಿ ಯಾವ ರೀತಿಯಲ್ಲಿ ಇರಬೇಕು, ಒಂದು ಕುಟುಂಬ ತಂದೆ ತಾಯಿ ಅವ್ರನ್ನ ಯಾವ ಥರ ನೋಡ್ಕೊಳ್ಬೇಕು, ಮತ್ತೆ ಪ್ರೀತಿ ಪಾತ್ರರಿಗೆ ಒಂದು ಪತ್ರ ಬರೀರಿ ಅಂದಾಗ ತುಂಬಾ ಚೆನ್ನಾಗಿ ಬರೋದು. ಅದರಲ್ಲಿ ಎಷ್ಟು ನಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸಿದ್ರು ಆ ಪತ್ರದಲ್ಲಿ ಅಂತ ಹೇಳಿದ್ರೆ ನಾವು ಅದನ್ನ ಅಮೇಜಿಂಗ್ ಅಂತ ನಾವು ಹೇಳ್ತೀವಿ. ಮತ್ತೆ ನಿಮ್ಮ ದ್ವೇಷಗಳಿಗೆ ಒಂದು ಪತ್ರ ಬರೀರಿ ಅಂದಾಗ ಕೊನೆಗೆ ಹೇಳಿದ್ರು ಆ ದ್ವೇಷವನ್ನು ಸಹ ನಾವು ಪ್ರೀತಿ ಮಾಡ್ತಕ್ಕಂಥ ಒಂದು ಲೈನ್ಗಳು ಆ ಪತ್ರದಲ್ಲಿ ಇದ್ದು, ಇದನ್ನೆಲ್ಲ ನೋಡಿದಾಗ ಮನುಷ್ಯನನ್ನ ಪ್ರೀತಿ ಮಾಡ್ತಕ್ಕಂಥ ಒಂದು ಪಾಠವನ್ನ ಈ ಒಂದು ಯಶಸ್ವಿ ಕಾರ್ಯಕ್ರಮ ನಮಗೆ ತಿಳಿಸ್ಕೊಡ್ತು ಅಂತ ಹೇಳ್ತಾ ಅಲ್ಲೇ ಅಷ್ಟೊಂದು ಮಕ್ಕಳಿಗೆ ಪಾಠ ಮಾಡ್ತೀನಿ, ನಿಮ್ ಪಾಡಿ ನೀನು ಓದ್ಕೊಳ್ಳೋ ಅಂತ ಹೇಳ್ತೀನಿ. SSY ಬಂದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ 4:30ಗೆ ಎದ್ದಿದ್ವಿ. ಎಂದು ಬಸ್ಸಿಗೆ ನಾನು ಅವಸರವಾಗಿ ಓಡೋಗಿಲ್ಲ, ತುಂಬಾ ಸಮಾಧಾನವಾಗಿ ಹೋದೆ. ಜೊತೆಗೆ ನನಗೆ ಸೀಟು ತುಂಬಾ ಜಾಸ್ತಿ ಇತ್ತು. ನಮ್ಮ ಮನೆಯಲ್ಲಿ ಕಂಪೇರ್ ಮಾಡಿದ್ರೆ ನನಗೆ ತುಂಬಾ ಸೀಟು. ಇಷ್ಟು ದಿನದಲ್ಲಿ ನಾನು ಯಾವತ್ತೂ ಸಿಟ್ ಮಾಡ್ಕೊಂಡಿಲ್ಲ. ತುಂಬಾ ಸಮಾಧಾನವಾಗಿದ್ದ ವರ್ತನೆ ಮಾಡ್ತಾ ಇದ್ದೀನಿ. ನಾನು ನಿಜವಾಗ್ಲೂ ಮೆಡಿಕಲ್ ಅಂದ್ರೆ ಮೆಡಿಸಿನ್ ಅನ್ನ ತುಂಬಾ ನಂಬ್ತಾ ಇದ್ದೆ. ಅಂದ್ರೆ ನನಗೆ ಬೇರೆಯವ್ರ ಮೇಲೆ ನಂಬಿಕೆ ಇರಲಿಲ್ಲ. ಏನಾದ್ರೂ ಆಗುತ್ತೆ ಅಂದ್ರೆ ಟ್ಯಾಬ್ಲೆಟ್ ತಗೋಬೇಕು, ಕ್ಯೂರ್ ಆಗುತ್ತೆ ಅಂತ. ನನಗೆ SSY ಹೋದಾಗಿಂದ 2 ದಿನ ತಲೆನೋವು ಬಂತು. 1 ದಿನನೂ ಟ್ಯಾಬ್ಲೆಟ್ ತಗೊಂಡಿಲ್ಲ. ಅದೇನೋ ಗೊತ್ತಿಲ್ಲ. ಅದನ್ನ ನಾನು ಪ್ರಾಣಾಯಾಮನ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀನಿ. ಸೊ ಇದರಿಂದ ನೆಮ್ಮದಿಯಾದ ಜೀವನ ಮಾಡೋದಕ್ಕೆ ಸಾಧ್ಯ ಇದೆ ಅಂತ ಅನ್ನೋದನ್ನ ನಾನು ಕಂಡ್ಕೊಂಡಿದ್ದೀನಿ. ಸೊ ಇಲ್ಲಿ ನನ್ನ ಭಾವನೆಗಳು ನನಗೆ ಏನ್ ಫೀಲ್ ಮಾಡುತ್ತೋ ಅವರವರ ಭಾವನೆಗಳು ಅವರವರಿಗೆ ಫೀಲ್ ಮಾಡುತ್ತೆ. ನನಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತಾರೆ. ಮುಂಚೆ ಎಲ್ಲ ತುಂಬಾ ಆಕ್ಟಿವ್ ಆಗಿ ಸಾಮಾಜಿಕವಾಗಿ ತೊಡಗಿಸ್ಕೊಳ್ತಾ ಇದ್ದೆ. ನನ್ನ ವೈಯಕ್ತಿಕ ಕೆಲಸಗಳನ್ನು ಕೂಡ ಅದೇ ಅಷ್ಟೇ ಆಕ್ಟಿವ್ ಆಗಿ ಮಾಡ್ತಾ ಇದ್ದೆ. ಆದರೆ 2021-2022ರಿಂದ ಎಷ್ಟು ಮಟ್ಟಿಗೆ ಆ ಬ್ಯಾಕ್ ಪೇನ್ ನಮಗೆ ಕಾಡಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಸಮಾಜವಾಗಿ ತೊಡಗಿಸ್ಕೊಳ್ಳೋದು ಕೂಡ ಹಿಂದೆ ಮುಂದೆ ನೋಡೋಕ್ಕಾಯಿತು. ಮತ್ತು ನನ್ನ ವೈಯಕ್ತಿಕ ಜೀವನದ ಬಗ್ಗೆ ಕೂಡ ನನಗೆ ಭಾಳ ಚಿಂತೆ ಆಗಕ್ಕೆ ಸ್ಟಾರ್ಟ್ ಆಗೋದು. ಏನಪ್ಪ ನನ್ನ ಜೀವನಂಗಾಯ್ತು, ಇನ್ನು ಭಾಳ ಚಿಕ್ಕ ವಯಸ್ಸು, ಚಿಕ್ಕ ಮಕ್ಕಳು, ತಂದೆ ತಾಯಿ ಇವನ್ನೆಲ್ಲ ನೋಡ್ಕೋಬೇಕು, ಏನು ಮಾಡೋದು, ಇಂಥ ಚಿಕ್ಕ ವಯಸ್ಸಿಗೆ ನನಗೆ ಶಾರೀರಿಕವಾಗಿ ಕಾಯಿಲೆ ಬಂದರೆ ಇನ್ನು ಮುಂದಿನ ಜೀವನ ನಾವು ಅಂದ್ಕೊಂಡಿದ್ದಾಗ ಭಾಳ ಕನಸುಗಳು ಕಟ್ಕೊಂಡಿರ್ತಕ್ಕಂಥ ಅವುಗಳನ್ನೆಲ್ಲ ಯಾಕೆ ನಾನು ಮನಸ್ಸು ಮಾಡ್ಕೊಳ್ಳೋದು ಅಂತೇಳಿ ಭಾಳ ಆಸ್ಪತ್ರೆಗಳಿಗೆ ಓಡಾಡ್ಬಿಟ್ರೆ ಹೆಚ್ಚು ಕಡಿಮೆ ಒಂದು 25-30 ಒಳ್ಳೊಳ್ಳೆ ಡಾಕ್ಟರ್ಸನ್ನ ಕಾಂಟ್ಯಾಕ್ಟ್ ಮಾಡಿದೆ. ಭಾಳ ಡಾಕ್ಟರ್ಸು
ಮೆಡಿಸಿನ್ ಬರೆಯೋದು, ಅದು ಮಾಡು ಇದು ಮಾಡು, ನಿಮ್ಮ ಮಾನಸಿಕ ಒತ್ತಡದಿಂದ ಆಗಿರ್ಬೋದು. ಬಟ್ ಪರ್ಟಿಕ್ಯುಲರ್ ಕಾರಣನೂ ಕಂಡುಹಿಡಿಯೋಕ್ಕಾಗಲಿಲ್ಲ, ಪರ್ಟಿಕ್ಯುಲರ್ ಸೊಲ್ಯೂಷನ್ ಕೂಡ ಕೊಡೋಕ್ಕಾಗಲಿಲ್ಲ. ಭಾಳ ಜನ ಬೆನ್ನೋಪತಿರನ್ನ ಅಥವಾ ಹಿರಿಯರನ್ನ ತಿಳಿದಂಥವ್ರನ್ನ ಭಾಳಷ್ಟು ಜನರನ್ನು ವಿಚಾರಿಸ್ತಾರೆ. ಬಟ್ ಆಗಲಿಲ್ಲ, ಇಲ್ಲೋ ಅದಕ್ಕೆ ಸೊಲ್ಯೂಷನ್ನೇ ಸಿಗಲಿಲ್ಲ. 1-2 ವರ್ಷ ಹೀಗೆ ಮುಂದುವರಿದು ಆಮೇಲೆ ಡಾಕ್ಟರ್ ಬರೆದ ಮಾತುಗಳು ರಾಶಿ ಬರ್ತಿದ್ವು. ಒಂದೊಂದು ಸತಿ ಬರೆದ್ರೆ 15,000 ಗಟ್ಟಲೆ ಮಾತುಗಳನ್ನ ತಗೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ದಿನ ಆದಮೇಲೆ ನನಗೆ ಮಾತ್ರೆ ತುಂಬಾನೇ ಬೇಸರ ಆಗೋದು. ಸೊ ಏನಪ್ಪ ಇಷ್ಟೊಂದು ಮಾತುಗಳು ನುಂಗಿದ್ರೆ ನಾವು ಜೀವನದಾಗೆ ಇನ್ನು ಹೆಂಗೆ ಏನು ಹೇಳಿ ಮಾನಸಿಕವಾಗಿ ಚಿಂತನೆ ಕೂಡ ಸ್ಟಾರ್ಟ್ ಆಗೋದು. ಇದಕ್ಕೇನಾದ್ರು ಒಂದು ದಾರಿ ಹುಡುಕ್ಬೇಕಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಶಿಬಿರ ವರದಾನವಾಗಿ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ. ಈ ಸಂಸ್ಥೆನ ಸ್ಥಾಪನೆ ಮಾಡಿ ಎಷ್ಟೋ ವರ್ಷಗಳಾಯ್ತು. ಅವರು ಹಣಕ್ಕೋಸ್ಕರ ಸ್ಥಾಪನೆ ಮಾಡಿದ್ರೆ ಅವ್ರು 100 ವರ್ಷ ಬದುಕ್ತಿದ್ರು. ನಾವು ಪ್ರಭಾಕರ್ ಗುರೂಜಿಯವರು ಪ್ರಭಾಕರ್ ಗುರೂಜಿಯವರು ಅನಿಮಿಯ ಅನ್ನುವಂಥ ಕಾಯಿಲೆ ತುತ್ತಾಗಿ ತೀರ್ಕೊಂಡು ಅನ್ನುವಂಥ ಮಾತನ್ನ ನಾವು ಕೇಳಿದ್ವಿ. ಯಾಕೆ ತುತ್ತಾಗಿ ತೀರ್ಕೊಂಡು ಅಂದ್ರೆ ಅವರು ಜ್ಞಾನವನ್ನ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ, ನಮಗೆ ಜ್ಞಾನವನ್ನ ಕಂಡುಹಿಡ್ಕೊಳ್ಳೋಕ್ಕೋಸ್ಕರ ಎಷ್ಟೋ ವರ್ಷಗಳ ಕಾಲ ಉಪವಾಸ ಇತ್ತು, ಎಷ್ಟೋ ತಿಂಗಳ ಕಾಲ ಅವರು ನರಳಿದ್ರು. ಹೊಸ ಹೊಸ ಪ್ರಯತ್ನಗಳು ಮಾಡೋದ್ರ ಮೂಲಕ ತನ್ನನ್ನು ತಾನು ಸುತ್ತುಕೊಂಡು ಜಗತ್ತಿಗೆ ಬೆಳಕನ್ನು ಕೊಡೋಕ್ಕೆ ಪ್ರಯತ್ನ ಪಟ್ಟು ಪ್ರಭಾಕರ್ ಗುರೂಜಿಯವರು. ಹಾಗಾಗಿ ತನ್ನನ್ನು ತಾನು ಸುತ್ತಕೊಂಡು, ಹಾಗಾಗಿ ಅವರು ಎಷ್ಟೋ ವರ್ಷಗಳ ಕಾಲ ಉಪವಾಸ ಇದ್ದು, ಧ್ಯಾನ ಇದ್ದು, ಈಗೆಲ್ಲವನ್ನ ಮಾಡಿ, ಇವೆಲ್ಲವನ್ನು ಮಾಡಿ ಕೊನೆಗೆ ನಮ್ಮನ್ನ ಅಗಲಿದ್ರು. ಆದರೂ ಕೂಡ ಅವ್ರು ಕೊಟ್ಟ ಜ್ಞಾನ ಬಿಡದೆ ಸಾಕ್ತಾ ಇದೆ. ಯಶಸ್ವಿ ಅಂತ ಹೇಳಿ ಎಲ್ಲರೂ ಹೇಳಿ ಅಂದ್ರೂ ಹೇಳ್ತಾರೆ ಯಶಸ್ವಿ ಆ ಮಟ್ಟಕ್ಕಾಗಿದೆ. ಆದ್ರೂ ಇದು ಯೋಗ ಇದೆಯಲ್ಲ, ಅದು ಯೋಗ ಇದ್ದರೆ ಮಾತ್ರ ಸಿಗುತ್ತೆ. ಕೆಲವು ಹೇಳ್ತೀವಲ್ಲ, ಯೋಗ ಇದ್ದರೆ ಮಾತ್ರ ಯೋಗ ಸಿಗುತ್ತೆ, ಎಲ್ಲರಿಗೂ ಆ ಯೋಗ ಸಿಗಲ್ಲ. ಬಟ್ ಇದು ಶಿಬಿರ ನಮ್ಮಷ್ಟಕ್ಕೆ ನಿಲ್ಲೋದು ಬೇಡ. ನಾವೊಂದಿಷ್ಟು ಜನ ಕೇಳೋಣ, ಇದನ್ನ ಮಾಡಿ ಬಿಡೋದಾಗುತ್ತೆ. ಇದರಲ್ಲಿ ಮೂಢನಂಬಿಕೆ ಅಂತೂ ಇಲ್ಲವೇ ಇಲ್ಲ. ವಾಸ್ತವ ಇದು ವಿಜ್ಞಾನವೇ, ಇದು ಬೇರೆ ಏನಿಲ್ಲ. ವೈದಿಕ ವಿಜ್ಞಾನಕ್ಕೆ ತುಂಬ ಹತ್ರ ಆಗಿರೋದು. ಎಷ್ಟೋ ವಿಷಯಗಳು ವಿಜ್ಞಾನಿಗೂ ಕೂಡ ಸಿಕ್ಕಿಲ್ಲ, ಗೊತ್ತಿಲ್ಲ. 48 ದಿನ ಒಂದು ಮಂಡಲ ವೃತ್ತದಲ್ಲಿ ನಾವೇನಾದ್ರೂ ಮಾಡಿದ್ದೆ ಆದರೆ ನಮಗೆ ಏನು ಸಿಗ್ಬೇಕೋ ಅದು ಸಿಗುತ್ತೆ. ಅದು ನಂಬಿ ಬಿಡಿ, ಅದು ಸಿಗುತ್ತೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಶಿಬಿರಾರ್ಥಿಗಳನ್ನ ಸರಿ ಹೇಳಿದಾಗ ಯಾವತ್ತೋ ಒಂದಿನ ಶಿಬಿರ ಫಿಕ್ಸ್ ಮಾಡಿದ್ರೆ ನಾವು ಅಟ್ಲೀಸ್ಟ್ ನಾವು ಒಬ್ಬರು ಇಬ್ಬರು ನಾವು ಭಾಳ ಜನ ಬೇಡ, ಕೊಡುವಂಥ ಪ್ರಯತ್ನ ಮಾಡೋಣ, ಆಗುತ್ತೋ ಬಿಡುತ್ತೋ ಅನ್ನುವಂಥ ಮಾತುಗಳನ್ನ ಹೇಳ್ತಾ ದುಡ್ಡೇ ಮುಖ್ಯ ಅಲ್ಲ. ನಾವು ಜೀವನದಲ್ಲಿ ದುಡ್ಡೇ ಮುಖ್ಯ ಅನ್ಕೊಂಡಿದ್ವಿ. ಸಂತರು ಸಾಧರು ಪ್ರಯೋಗ ಮಾಡಿ ಸಮಾಜಕ್ಕೆ ಜ್ಞಾನವನ್ನ ದಾರಿ ಎತ್ತಿದ್ದಾರೆ. ಅದ್ರ ಒಂದಿನಾಯಕರು ನಾವೆಲ್ಲ ಅವ್ರು ಏನು ಆಚರಿಸಿದ್ರು ನಾವು ಮುಂದುವರ್ಸ್ಕೊಂಡು ನಮ್ಮ ಧರ್ಮ. ನೀವೆಲ್ಲ ಮರ್ತಿದ್ದೀರಿ ಬಿಟ್ಟು ಮತ್ತೆ ಇಂಥ ರಮೇಶ್ ಗುರೂಜಿ ಅವರ ಸಮ್ಮುಖದಲ್ಲಿ ಶಿಬಿರಗಳನ್ನು ಏರ್ಪಡಿಸಿ ಹಳೆಯದನ್ನು ಸ್ಮರಣೆ ಮಾಡೋಕ್ಕೆ ಯೋಗವನ್ನು ನಂಬ್ಕೊಂಡಿದ್ದೀವಿ, ನಾವು ತೋರಿಸ್ಕೊಂಡಿದ್ದೀವಿ. ಪ್ರಾಯಶಃ ಗುರೂಜಿಯವರು ಒಂದು ಮಾತು ಹೇಳಿದರು, ನಮ್ಮ ಜೀವನದಲ್ಲಿ ಏನು ಬೇಕು ಅಂದರೆ ಆನಂದ ಬೇಕು, ನೆಮ್ಮದಿ ಬೇಕು ಅಂತೇಳಿ. ಒಬ್ಬ ಹುಡುಗ, ಬಹಳ ಚಿಕ್ಕ ವಯಸ್ಸಿನ ಹುಡುಗ ದೇವರನ್ನು ಕುರಿತು ತಪಸ್ ಮಾಡಿದ. ಒಂದಲ್ಲ ಎರಡಲ್ಲ ತಿಂಗಳ ವರ್ಷ ತಪಸ್ ಮಾಡಿದ. ತಪಸ್ಸಿಗೆ ಶಿವ ಮಾಲ್ ಹೋಗಿ ಪ್ರತ್ಯಕ್ಷ ಆದ. ಮಗು ಏನ್ ಕೇಳ್ತು ಅಂದ್ರೆ, ನನಗೆ ಹಾನಿ ಬೇಕು ಅಂತ ಕೇಳಿದೆ. ಅಲ್ಲಪ್ಪ, ನಾನು ಈಗ ತಪಸ್ಸಿಗೆ ಒಳಗಾಗಿ ನಾನು ಕೈಲಾಸದಿಂದ ಬಂದಿದ್ದೀನಿ, ಏನಾದರೂ ಅಲ್ಲಿ ಬಂದು ನಿಂತಿದ್ದು ಭಗವಂತ ಕೃಪೆಯಿಂದ ಮತ್ತು ವಾಪಸ್ ಬಂದವ. ಭಗವಂತ ಬಂದು, ಸ್ವಾಮಿ ನಾನು ಕೇಳಿದ್ದು ಈಗ ಆನೆ ಅಲ್ಲ, ಆನೆ 2 ಅಕ್ಷರ ಇದ್ದವಲ್ಲ, ಆ ಅಂದ್ರೆ ಆನಂದ, ನೇನು ನೆಮ್ಮದಿ, ಇದನ್ನು ಕೇಳಿದ್ದು ನಾನು ಈಗ ಆನೆ ಅಲ್ಲ ಅಂತ ಹೇಳಿದೆ. ಹುಡುಗ ಭಗವಂತ ಅನುಗ್ರಹ ಮಾಡಿದ. ಶಿಬಿರಾರ್ಥಿಗಳೆಲ್ಲ ನೀವೆಲ್ಲ ಸಾಧನೆ ಮಾಡಿದ್ದೀರಿ, ಸ್ಥಿತಿಯನ್ನು ಮಾಡ್ಕೊಳ್ತಾ ಇದ್ದೀರಿ. ಸಾಧಕರಿಗೆಲ್ಲ ಪರಿಪೂರ್ಣ ಯಾರು ಆಗಿಲ್ಲ, ಆಗಲಿಕ್ಕೆ ಸಾಧ್ಯ ಇಲ್ಲ. ಸಾಧನೆ ಅವಸ್ಥೆಯಲ್ಲಿ ಇದ್ದೀವಿ. ಬಹುಶಃ ಗಣೇಶ್ ಗುರೂಜಿಯವರು ಶಿಬಿರಾರ್ಥಿಗಳಿಗೆ
ಭಾಳ ಜನ ಸೇರಿದ್ರು, ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲ. ಒಬ್ಬ ವಯೋವೃದ್ಧರು ಬಹುಶಃ ಧಾರ್ಮಿಕ ಸಮಾರಂಭಗಳು ಬರೋದೆಲ್ಲ ಸಾಮಾನ್ಯವಾಗಿ 40 ವರ್ಷ ಮೇಲ್ಪಟ್ಟವರು ಬರೋದು ಧಾರ್ಮಿಕ ಸಮಾರಂಭಗಳು ಅಲ್ಲ. ಅವರಿಗೆ ಮಾಡೋ ಕೆಲಸ ಇಲ್ಲ ಮನೆ ಒಳಗೆ, ಅವ್ರು ಬಂದು ಕೂತ್ಕೊಳ್ತಾರೆ ಕಥೆ ಕೇಳಲಿಕ್ಕೆ. ಆಗ ಒಂದು ಹೆಣ್ಣುಮಗಳು ಇನ್ನೂ ತಾನೇ ಹೊಸದಾಗಿ ಮದುವೆಯಾಗಿದ್ರು, ಅವಳು 40-50 ವರ್ಷ ಮೇಲ್ಪಟ್ಟವರು ಇದ್ರು. ಇವರು 20 ವರ್ಷ ಗುರುಜಿಯವರು ಕೇಳಿದ್ರು, ಇನ್ನೊಮ್ಮ ನೀನು ಪ್ರೊಡಕ್ಷನ್ ಕೊಡ್ತಾ ಇದೀಯಾ, 5 ದಿವಸ ನೋಡ್ತಾ ಇದ್ದೀನಿ, ನೀನು ಮದುವೆ ಆಗಿದೆಯಾ ಅಂತ. ಸ್ವಾಮೀಜಿ ಆಗಿದೆ, ಮದುವೆ ಆಗಿದೆ. ಗಂಡ ಇದ್ದಾನ? ಮದುವೆ ಆಗಿದೆ, ಗಾಡಿ ಇತ್ತು ಗಂಡ ಇದ್ದಾನೆ. ಮತ್ತೆ ಮಾವ ಅತ್ತೆ ಇದ್ದಾರ? ಅವರು ಇದ್ದಾರೆ. ಆಗಿದ್ಮೇಲೆ ನಿನಗೆ ಎಷ್ಟು ವರ್ಷ ಅಂತ ಕೇಳಿದ್ರು. ನಾನು ರಮೇಶ ಗುರುಜಿಯವರ ಶಿಬಿರದಲ್ಲಿ ಭಾಗವಹಿಸಿ ಸ್ವಲ್ಪ ಜ್ಞಾನವನ್ನು ಪಡೆದಿದ್ದೇನೆ. ನನಗೆ ಅವಳಿಗೆ ಆಕ್ಚುಲಿ 25 ವರ್ಷ ಇತ್ತು. ಅವಳು ಹೇಳಿದ್ದು ನನಗೆ 5 ವರ್ಷ ಅಂತ. ಆದ್ರೆ ಗಂಡನಿಗೆ ಎಷ್ಟು ವರ್ಷ ಇರ್ಬೋದು? ಅವನಿಗೆ 2.5 ವರ್ಷ ಅಂತ ಹೇಳಿದ್ರು ಸಂಸ್ಕಾರದಿಂದ. ಹಾಗಿದ್ಮೇಲೆ ನಿಮ್ಮ ಮಾವನಿಗೆ ಎಷ್ಟು ವರ್ಷ? 1.5 ವರ್ಷ. ನಿಮ್ಮ ಅತ್ತೆಗೆ ಅವಳು ಹುಟ್ಟೇ ಇಲ್ಲ ಅಂತ ಹೇಳಿದ್ರು. ಈ ಅನುಭವ ಏನು ನಿಮ್ಗೆ ಕೊಟ್ಟಿದಾರಲ್ಲ, ಆ ಅಮ್ಮ ತಿಳ್ಕೊಂಡು 5 ವರ್ಷದ ವಯಸ್ಸು ಅಷ್ಟಾಗಿ ನನಗೆ ಅಂತ ಹೇಳಿದ್ದು. ಇವೆಲ್ಲ ಶಿಬಿರಾರ್ಥಿಗಳು ಸಾಧನೆ ಮಾಡಲಿಕ್ಕೆ ಸ್ಥಿತಿ ಮಾಡಬೇಕು ಹೊರಟಿದ್ದೀರಾ. ಇದಕ್ಕೆ ಮುಖ್ಯವಾಗಿ ಆರೋಗ್ಯ ಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಎಲ್ಲಿದೆ? ಆರೋಗ್ಯ ಅಡಿಗೆ ಮನೆಯಲ್ಲಿದೆ. ಎಲ್ಲಿದೆ ಆರೋಗ್ಯ? ಅಡಿಗೆ ಮನೆಯಲ್ಲಿ ಆರೋಗ್ಯ ಇದೆ. ಇವತ್ತು ನಾವು ಆರೋಗ್ಯವನ್ನು ಕಾಪಾಡಿದರೆ ಬಹುಶಃ ತಪ್ಪು ತಿಳ್ಕೊಬೇಡಿ, ನಮ್ಮ ಧರ್ಮದಲ್ಲಿ ಈ ಲಿಂಗ ಪೂಜೆ ಇರ್ತಕ್ಕಂಥ ಬಹಳ ಆದ್ಯತೆ ಕೊಟ್ಟಿದ್ದೀವಿ ಅಲ್ವಾ? ಲಿಂಗ ಪೂಜೆಗೆ ಬಹುಶಃ ಧಾರವಾಡದ ಶಿವಕುಮಾರ ಸ್ವಾಮಿಗಳು 3 ಅಡಿ ಮೇಲೆ 5 ಅಡಿ ಹೋಗಿದ್ದಾರೆ ಲಿಂಗ ಪೂಜೆ ಮಾಡ್ತಾ. ಯಾವ ಸಿದ್ಧಿ ಪುರುಷರಲ್ಲ. ಇವತ್ತು ಯಾರು ಲಿಂಗ ಪೂಜೆ ಮಾಡಲಿಕ್ಕೆ ತಯಾರಿಲ್ಲ. ಸಿದ್ಧಿಗೆ ಬರುತ್ತೆ, ಫೀಸ್ ಕೊಟ್ಟು ಹೋಗಿ ಸಿದ್ಧಿ ಮಾಡ್ತಾರೆ ಹೋಗ್ತೀರಾ.